ವೀಕ್ಷಕರ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ಪಟ್ಟಣದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ಬಣದ ವತಿಯಿಂದ ದಲಿತ ಸಮುದಾಯದ ನಾಯಕರು ಹಾಗೂ ಕರ್ನಾಟಕ ರಾಜ್ಯ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮುಂಡ್ರಿಗಿ ನಾಗರಾಜ್ ರವರಿಗೆ ಬಿಲೆಟೆಡ್ ಜನ್ಮದಿನದ ಶುಭಾಶಯ ತಿಳಿಸಿ ಸನ್ಮಾನಿಸಿ ಗೌರವಿಸಿದರು. ಎನ್ ಮೂರ್ತಿ ಬಣದ ದಾಸಂಸ ಜಿಲ್ಲಾಧ್ಯಕ್ಷರಾದ ಶ್ರೀನಿವಾಸ್ ಭಂಡಾರಿರವರು ಮಾತನಾಡಿ, ನಮ್ಮ ಸಮುದಾಯದ ಮುಖಂಡರಾದ ಮುಂಡ್ರಿಗಿ ನಾಗರಾಜ್ ರವರು ಸಮುದಾಯದ ಎಲ್ಲ ಜನರನ್ನ ಪ್ರೀತಿಯಿಂದ ತನ್ನ ತೆಕ್ಕೆಗೆ ಸೆಳೆದುಕೊಳ್ಳುವ ಏಕೈಕ ನಾಯಕ ಅಂದರೆ ನಮ್ಮ ಮುಂಡ್ರಿಗಿ ನಾಗರಾಜ್ ಅಣ್ಣರವರು. ಹಾಗೆ ಅವರ ರಾಜಕೀಯ ಜೀವನದ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚು ಉನ್ನತ ಸ್ಥಾನಮಾನಗಳು ಲಭಿಸಲಿ ಎಂಬುದು ಸಮುದಾಯದ ಆಶಯವಾಗಿದೆ. ನಮ್ಮ ದಲಿತ ಸಂಘಟನೆಗಳು ಮತ್ತು ದಲಿತ ಸಮುದಾಯ ಹಾಗೂ ಇತರ ಸಮುದಾಯಗಳ ಮೇಲೆ ನಡೆಯುವ ದೌರ್ಜನ್ಯಗಳನ್ನು ತಡೆಯುವಂತ ಕೆಲಸ ಮಾಡಬೇಕಿದೆ ಎಂದು ಮಾರ್ಗದರ್ಶನವನ್ನು ನೀಡಿದರು. ಕರ್ನಾಟಕ ರಾಜ್ಯ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮುಂಡ್ರಿಗಿ ನಾಗರಾಜ್ ರವರು ಮಾತನಾಡಿ, ಕರ್ನಾಟಕ ಸರ್ಕಾರ ಒಳ ಮೀಸಲಾತಿ ಜಾರಿ ವಿಚಾರವಾಗಿ 3 ಗುಂಪುಗಳನ್ನಾಗಿ ಮಾಡಿದ್ದು, ಅದರಲ್ಲಿ ಎ ಗುಂಪು ಮಾದಿಗ ಸಮುದಾಯ ಮತ್ತು ಸಂಬಂಧಪಟ್ಟ ಉಪಜಾತಿಗಳಿಗೆ 6%, ಬಿ ಗುಂಪಿನ ವಲಯ ಸಮುದಾಯ ಮತ್ತು ವಲಯ ಸಂಬಂಧಿಸಿದ ಜಾತಿಗಳಿಗೆ 6% ಹಾಗೂ ಲಂಬಾಣಿ, ಬಂಜಾರ, ಬೋವಿ, ಕೊರಮ, ಕೊರಚ, ಅಲೆಮಾರಿ ಮತ್ತು ಅರೆ ಅಲೆಮಾರಿಗಳಿಗೆ 5%. ಈ ರೀತಿಯಾಗಿ ಪರಿಶಿಷ್ಟ ಜಾತಿಗಳ ವರ್ಗೀಕರಣವನ್ನು ಮಾಡಿದ್ದು ಸಂತಸದ ವಿಷಯ. ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಹರಿಯಾಣ, BS ಕುಮಾರ್ ಭಂಡಾರಿ, K ಮೋಹನ್ ರಾಮ್, ವಸಂತ ಕುಮಾರ್, ಹೊಸ ಅಧ್ಯಾಯ ಪತ್ರಿಕೆ ಉಪಸಂಪಾದಕರಾದ ಲಕ್ಷ್ಮಣ್, ದಲಿತ ಯುವ ಮುಖಂಡರಾದ ಷಣ್ಮುಖ, ಹುಲಿರಾಜ್, ಉಪೇಂದ್ರ, ವಿಜಯ್, ಪ್ರೇಮ್, ರಮೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬಳ್ಳಾರಿ ಜಿಲ್ಲಾ ವರದಿಗಾರರು ಧನರಾಜ್ ಟಿ ಕುರಿಯರ್. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ನಮಸ್ಕಾರ. ಈ ದಿನ ನನ್ನ ಜೊತೆ ನಮ್ಮ ದಲಿತ ಸಂಘಟನೆಗಳ ನಾಯಕರು, ಮಾದಿಗ ಸಂಘಟನೆಗಳ ನಾಯಕರಾಗಿರ್ತಕ್ಕಂಥ ಎಲ್ಲ ದಲಿತ ಪರ ಸಂಘಟನೆಗಳ ಮಾದಿಗ ಪರ ಸಂಘಟನೆಗಳ ಒಕ್ಕೂಟದ ನಾಯಕರು ಇವರೆಲ್ಲ ಬಂದಿದ್ದಾರೆ. ಶ್ರೀನಿವಾಸ್ ಭಂಡಾರಿ ಅವರು ಬಂದಿದ್ದಾರೆ, ವಸಂತ್ ಅವರು ಬಂದಿದ್ದಾರೆ, ಮಲ್ಲಿಕಾರ್ಜುನ ಅವರು ಬಂದಿದ್ದಾರೆ, ಮೋಹನ್ ಅವರು ಬಂದಿದ್ದಾರೆ, ಕುಮಾರ್ ಅವರು ಬಂದಿದ್ದಾರೆ ಮತ್ತು ಸ್ವಲ್ಪ ವಿಜಯ್ ಕುಮಾರ್ ಅವರು ಬಂದಿದ್ದಾರೆ, ಷಣ್ಮುಖ ಅವರು ಬಂದಿದ್ದಾರೆ, ಷಣ್ಮುಖ ಅವರು, ಪ್ರೇಮ್ ಅವರು, ರಮೇಶ್ ಅವರು ಮತ್ತು ಉಪೇಂದ್ರ ಮತ್ತು ನಮ್ಮ ಹುಲಿರಾಜ್ ಅವರು, ನಮ್ಮ ಶ್ರೀನಿವಾಸ್ ಅವರು ಸಹ ಬಂದಿದ್ದಾರೆ. ಇವತ್ತು ಧನರಾಜ್ ಅವರು ಧನರಾಜ್ ಅವರು ಬಂದಿದ್ದಾರೆ. ಇವತ್ತು ರಾಜ್ಯದಲ್ಲಿ ನಮ್ಮ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಿದ್ದಾರೆ. ಈ ಜಾರಿ ಮಾಡಿದ ಮೇಲೆ ನಮಗೇನು 6, 5 ಏನು ಮಾಡಿದ್ದಾರೆ 3 ವಿಭಾಗಗಳಾಗಿ ನಾವು ಎನಲ್ಲಿ ಬಂದಿದ್ದೀವಿ. ಇದರಲ್ಲಿ ಮಾದಿಗ ಮತ್ತು ಇತರ ಸಂಬಂಧಿತ ಜಾತಿಗಳು, ಬಿನಲ್ಲಿ ವಲಯ ಮತ್ತು ಇತರ ಸಂಬಂಧಿತ ಜಾತಿಗಳು, ಸಿನಲ್ಲಿ ಕೊರಮ, ಕೊರಚ, ಲಂಬಾಣಿ ಮತ್ತು ಬೋವಿ, ಒಡ್ಡರ ಇವರೆಲ್ಲ ಬಂದಿದ್ದಾರೆ. ಇವತ್ತು ರಾಜ್ಯ ಸರ್ಕಾರಕ್ಕೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಾವು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಈ ಜಿಲ್ಲಾ ಮಟ್ಟದಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಿ ಈ ರಾಜ್ಯ ಸರ್ಕಾರಕ್ಕೂ ಮತ್ತು ಇದಕ್ಕೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ಮಂತ್ರಿ ಮಹೋದಯರಿಗೂ ಮತ್ತು ವಿಶೇಷವಾಗಿ ಈ ಒಂದು ಕಳೆದ 30 ವರ್ಷಗಳಿಂದ ಏನು ಹೋರಾಟ ಮಾಡಿದ್ದಾರೆ, ಇದಕ್ಕೋಸ್ಕರ ತಮ್ಮ ಪ್ರಾಣವನ್ನು ಬಿಟ್ಟಿರ್ತಕ್ಕಂಥದ್ದು, ತಮ್ಮ ಎಲ್ಲ ಕೆಲಸಗಳು ಬದಿಗೊತ್ತಿ ಕೆಲಸ ಮಾಡಿರ್ತಕ್ಕಂಥವ್ರು, ಹೋರಾಟ ಮಾಡಿರ್ತಕ್ಕಂಥ ಎಲ್ಲರಿಗೂ ಒಂದು ಗೌರವಪೂರ್ವಕವಾಗಿ ಅವ್ರಿಗೊಂದು ನಮನ ಸಲ್ಲಿಸ್ತಕ್ಕಂಥ, ಅವರಿಗೆ ಗೌರವ ಕೊಡ್ತಕ್ಕಂಥ ಒಂದು ಸಭೆಯನ್ನು ಮಾಡಬೇಕಂತೇಳಿ ಇವತ್ತು ನಾನೊಂದು ವಿಚಾರದಲ್ಲಿ ಚರ್ಚೆ ಮಾಡಿದೆ. ಇದ್ರ ಬಗ್ಗೆ ಎಲ್ಲರೂ ಸಾವನ್ನೂರು ಮಾಡಿದ್ದಾರೆ. ಇದ್ರ ಬಗ್ಗೆ ಬಳ್ಳಾರಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ದಲಿತ ನಾಯಕರು, ಎಲ್ಲ ಮಾದಿಗ ಪರ ಸಂಘಟನೆಗಳ ನಾಯಕರು, ವಿಶೇಷವಾಗಿ ಅಂಬೇಡ್ಕರ್ ಸಂಘದವ್ರನ್ನೆಲ್ಲ ಕೂಡಿಸ್ಕೊಂಡು ಒಂದು ಸಾರಿ ಮಾತಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕಂತೇಳಿ ಈ ದಿನ ನಾನು ಭಾವಿಸ್ತೀನಿ.